ವೆಲ್ಕಮ್ ಟು ಸಿಪ್ ಆಫ್ ಜೀವನ. ಹಾಯ್ ಗಾಯ್ಸ್, ಇವತ್ತು ನಾವು ನಾರ್ಮಲ್ ಫಿಲ್ಟರ್ ಕಾಫಿ ಮಾಡೋದನ್ನ ಕಲ್ತ್ಕೊಳ್ಳೋಣ. ಫಸ್ಟಿಗೆ ಒಂದು ಡಿಕಾಕ್ಷನ್ ಮೇಕರ್ ತೊಗೊಳ್ಬೇಕು. ಸೊ ನಾನು ತೊಗೊಂಡಿರೋದು ತುಂಬ ಸ್ಮಾಲ್ 200 ml ಡಿಕಾಕ್ಷನ್ ಮೇಕರು. ಸೊ ಫಸ್ಟು 2 ಸ್ಪೂನ್ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ. ನಾವು ಮನೇಲಿ ಯೂಶ್ವಲಿ ಕೋತಾಸ್ ಯೂಸ್ ಮಾಡ್ತೀವಿ, ಅಥವಾ ಎನಿ ಕಾಫಿ ಪುಡಿ ನಿಮ್ಮ ಮನೇಲಿ ಯಾವುದಿದೆಯೋ ಅದು. ಆದರೆ ಫಿಲ್ಟರ್ ಕಾಫಿ ಪುಡಿ ಬರುತ್ತೆ, ಅದನ್ನು ತೊಗೋಬೇಕು. ಸೊ 2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿ ತನಕ ಹಾಕ್ಕೋಬೇಕಂದ್ರೆ ದೇರ್ ಈಸ್ ಅ ಮಾರ್ಕ್, ಸೊ ಅಲ್ಲಿ ತನಕ ಹಾಕ್ಕೊಳ್ಬೇಕು. ಆಮೇಲೆ ಡಿಕಾಕ್ಷನ್ನಿಂದು ಇದೇನಿರುತ್ತಲ್ವ, ಇದಕ್ಕೇನಂತಾರೆ ನಂಗೆ ಗೊತ್ತಿಲ್ಲ. ಸೊ ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಡಿಕಾಕ್ಷನ್ ಎಲ್ಲ ಕರೆಕ್ಟಾಗಿ ಇಳಿಯೋ ಥರ ಈ ಥರ ಮಾಡಿ ಮುಚ್ಚಳನ ಮುಚ್ಚಬೇಕು. ಆ್ಯಂಡ್ ದೆನ್ ಆಲ್ಮೋಸ್ಟ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ 15 minutes. ಸೊ ಇನ್ನೊಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಳ್ಳೋಣ. ಸೊ ಅದು ಹಾಲು ಆಲ್ರೆಡಿ ಕುದೀತಾ ಇದೆ. ಸೊ ಇದು ಸ್ವಲ್ಪ ಬಾಯ್ಲ್ ಆಗಲಿ, ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಅದು ಓಕೆನಾ. ಸೊ 1 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಜಾಸ್ತಿ ಶುಗರ್ ತಿನ್ನಲ್ಲ. ಸೊ 1 ಸ್ಪೂನ್, ಸ್ಮಾಲ್ ಸ್ಪೂನ್ ಶುಗರ್, 2 ಲೋಟ ಇಟ್ಕೊಂಡಿದ್ದೀನಿ. ಸೊ ಡಿಕಾಕ್ಷನ್ ಈಸ್ ರೆಡಿ. ಆಲ್ಮೋಸ್ಟ್ 15 minutes ಆಗಿದೆ. ನೀವು ನೋಡ್ಬೋದು ಡಿಕಾಕ್ಷನ್ ಬಂದಿದೆ. ಸೊ ಇದನ್ನು ಹಾಲಿಗೆ ಹಾಕ್ಕೊಳ್ಳೋಣ. ಸೊ ನೀವು ಡಿಕಾಕ್ಷನ್ ಆ್ಯಕ್ಚುಲಿ ಇದು ತಣ್ಣಗಾಗಿಬಿಡುತ್ತೆ ಅಂತ ನಾನು ಬಿಸಿ ಹಾಲಿಗೆ ಹಾಕಿ ಮತ್ತೊಂದು ಸ್ವಲ್ಪ ಬಾಯ್ಲ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಕಾಫಿ ಸ್ವಲ್ಪ ತಣ್ಣಗಿರುತ್ತೆ. ಸೊ ವಿ ಲೈಕ್ ಟು ಹ್ಯಾವ್ ಇಟ್ ಬಿಸಿ ಬಿಸಿ ಕಾಫಿ ಥರ. ಸೊ ಅದಕ್ಕೆ ಇದಕ್ಕೆ ಹಾಕಿ, ಸೊ ಇವಾಗ ಕರೆಕ್ಟಾಗಿ ಮೇಲೆ ಕೆಳಗೆ ಮಾಡ್ಕೊಬೇಕು ಕಾಫಿನ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಸ್ಟೆಪ್. ಸೊ ಈ ಥರ ಮಾಡ್ಕೊಳ್ಳಿ. ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ. ಸೊ ಇದನ್ನು ಕಾಫಿಗೆ ಸರ್ವ್ ಮಾಡೋಣ. ಸೊ 2 ಲೋಟದಲ್ಲಿ ಬಿಸಿ ಬಿಸಿ ಕಾಫಿ. ಕಾಂಟ್ ವೇಟ್.